ಒಂದು ಬುಕ್ ಅದ, ಅಮಿತ್ ವೈದ್ಯ ಅಂತೇಳಿ ಹೋಲಿ ಕ್ಯಾನ್ಸರ್ ಅಂತೇಳಿ ಒಂದು ಬುಕ್ ಬರೆದ. ನಾವು ಅದನ್ನೆಲ್ಲ ಓದ್ಬೋದು. ಅಮೆರಿಕಾದಾಗಿರುವಂತ ಒಬ್ಬ IT ಉದ್ಯೋಗಿ, ಬಹಳ ಕೈ ತುಂಬಾ ಸಂಬಳ ತಗೋತಾ ಇದ್ದ. ಅವನಿಗೆ ಕ್ಯಾನ್ಸರ್ ಆಯ್ತು. ಅಮೆರಿಕಾದಾಗಿರಂತ ಏನು ಟಾಪ್ ಹಾಸ್ಪಿಟಲ್ಸ್ನಾಗೆಲ್ಲ ತೋರಿಸ, ಇದು ಟ್ರೀಟ್ಮೆಂಟ್ ಇಲ್ಲ, ನೀನ್ ಬದುಕಲ್ಲ, ಒಂದು 5 ತಿಂಗಳು ಬದುಕಬಹುದು, 6 ತಿಂಗಳು ಬದುಕಬಹುದು ಅಂತ. ಆತ ಏನ್ ಮಾಡ್ದ, ಹೆಂಗೂ ನಾನು ಸಾಯವೇ ಇದ್ದೀನಿ, ನಾನು ಭಾರತ ದೇಶಕ್ಕೆ ವಾಪಸ್ ಬರ್ತೀನಿ ಅಂತೇಳಿ ಗುಜರಾತ್ ಒಳಗೇನೋ ಒಂದು ಗೋಶಾಲೆ ಒಳಗೆ ಹೋಗಿ 4 ತಿಂಗಳು ಆತ ಗೋಶಾಲೆ ಪರಿಸರದೊಳಗೆ ಇದ್ದ. ಆ ಗೋಮಾತೆ ಒಡನಾಟದಲ್ಲಿದ್ದು ಗೋಮೂತ್ರ ಸೇವಿಸಿದ, ಪಂಚಗವ್ಯಗಳನ್ನ ಸೇವಿಸಿದ. ಆತ ಬದುಕದ. ಅಮೆರಿಕಾದ ಪ್ರತಿಷ್ಠಿತ ಆಸ್ಪತ್ರೆಯವರು ನೀನ್ ಬದುಕಲ್ಲ, ಉಳಿಯಲ್ಲ ಅಂತ ಹೇಳಿದವರು, ಅವ ಕೇವಲ ಪಂಚಗವ್ಯ ಪ್ರಾಶನದಿಂದ ಸೇವನೆಯಿಂದ ಮತ್ತೊಂದು ಜನ್ಮವನ್ನ ಪಡೆದ. ಅವನ ಎಲ್ಲಾ ಅನುಭವವನ್ನ ಹೋಲಿ ಕ್ಯಾನ್ಸರ್ ಅಂತೇಳಿ ಒಂದು ಬುಕ್ ಒಳಗ ಬಹಳ ಡೀಟೇಲ್ ಆಗಿ ಬರ್ತದೆ. ನಾವೆಲ್ಲರೂ ಓದ್ಬೋದು, ಬಹಳ ಅದ್ಭುತ. ನಂದೇ ಒಂದು ವೈಯಕ್ತಿಕ ಅನುಭವ ಹೇಳ್ಬೇಕಂತಂದ್ರೆ, ತಿಪ್ಪಣ್ಣ ಬಡಿಗೇರ್ ಅಂತೇಳಿ ಇಲ್ಲಿ ಕಾಳಗಿ ಒಳಗ ಒಬ್ಬ ವ್ಯಕ್ತಿ ಬಹಳ ಆರ್ಥಿಕ ಸಂಕಷ್ಟದಲ್ಲಿದ್ದ. ಅವನಿಗೆ ಗುದದ್ವಾರದ ಕ್ಯಾನ್ಸರ್ ಆಯ್ತು, ರೆಕ್ಟಲ್ ಕ್ಯಾನ್ಸರ್. ಫಸ್ಟ್ ಸ್ಟೇಜ್ನಾಗಿತ್ತು. ಅವನ ಹತ್ರ ಹಣನೂ ಇರ್ಲಿಲ್ಲ, ಚೆಕ್ ಮಾಡಿಸ್ಕೋಬೇಕು, ಡಯಾಗ್ನೋಸ್ ಮಾಡಿಸ್ಕೋಬೇಕು, ಟ್ರೀಟ್ಮೆಂಟ್ ತಗೋಬೇಕಂದ್ರೆ ದುಡ್ಡು ಇರ್ಲಿಲ್ಲ. ನಾವೆಲ್ಲ ಸ್ವದೇಶಿ ಕಾರ್ಯಕರ್ತರು, ಗೋಸೇವಕರೆಲ್ಲ ಸೇರಿ ಒಂದಿಷ್ಟು ಹಣ ಸಂಗ್ರಹ ಮಾಡಿ ಇಲ್ಲಿ ಮಹಾರಾಷ್ಟ್ರ ಬಾರ್ಡರ್ ದಾಟಿದ್ಮ್ಯಾಗ ವಲ್ಸಾಡ್ ಅಂತ ಹೇಳೋದು, ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ, ಅದು ಫ್ರೀ ಟ್ರೀಟ್ಮೆಂಟ್. ಅದು ಮಜಾ ಏನಂತಂದ್ರೆ ಅದು RMD ದವ್ರದ, ಗುಟ್ಕಾ ಕಂಪ್ನಿದವ್ರು. ರಸಿಕ್ಲಾಲ್ ಮಣಿಕ್ಲಾಲ್ ಧರಿವಾಲ್ ಅಂತೇಳಿ, ಮಾಣಿಕ್ ಚಂದ್ ಧರಿವಾಲ್, RMD ಅವ್ರದೇ ಹಾಸ್ಪಿಟಲ್ ಅದ, ಫ್ರೀ ಟ್ರೀಟ್ಮೆಂಟ್. ಮತ್ತೆ ಭಾಳ BPL ಕಾರ್ಡ್ದವ್ರು ಇದ್ರ ಅಂದ್ರೆ ಹೋಗೋದು ಬರೋದು, ಬಸ್ಸಿಂದು ಟ್ರೈನ್ ಖರ್ಚನ ಕೊಡ್ತಾರ ಅವ್ರಿಗೆ. ಒಂದ್ ಕಡೆ ಗುಟ್ಕಾ ತಿನ್ ಕ್ಯಾನ್ಸರ್ ಮಾಡ್ಕೋರಿ, ಇನ್ನೊಂದ್ ಕಡೆ ಅಟ್ಲೀಸ್ಟ್ ಗೋವಿನ ಪಂಚಗವ್ಯದರ ಪ್ರಚಾರ ಮಾಡ್ಲತ್ತಾರ ಅಂತ ನಮ್ಗೊಂದು ಸಮಾಧಾನ ಅದ. ಉಳಿದ ಗುಟ್ಕಾ ಕಂಪನಿದವ್ರು ಅದನ್ನು ಮಾಡ್ತಾ ಇಲ್ಲ. ಸೊ ವಲ್ಸಾಡಲ್ಲಿ RMD ಗುಟ್ಕಾ ಕಂಪನಿ ಅವ್ರದೇ ಧರಿವಾಲ್ ಕ್ಯಾನ್ಸರ್ ಹಾಸ್ಪಿಟಲ್ ಅದ. ನಮ್ಮ ಪರಿಚಯದಲ್ಲಿ ಯಾರಿಗೂ ಆಗೋದು ಬೇಡ. ಇನ್ನೇನಾದ್ರೂ ಆಯ್ತು ಅಂತಂದ್ರೆ ಇಂಟರ್ನೆಟ್ ಒಳಗ RMD ಕ್ಯಾನ್ಸರ್ ಹಾಸ್ಪಿಟಲ್ ಅಂತೇಳಿ ನಾವು ಹುಡುಕ್ಬಹುದು. ಅದರ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಗ್ತದೆ. ಬಹಳ ಒಳ್ಳೆಯ ಆಸ್ಪತ್ರೆ, ಸೇವಾ ಭಾವನೆಯಿಂದ ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. 20 ದಿವಸ ಅವ್ರು ಭರ್ತಿ ಮಾಡ್ಕೋತಾರೆ, ಅವಶ್ಯಕತೆ ಇತ್ತಂದ್ರೆ ಭರ್ತಿ ಮಾಡ್ಕೊಳ್ತಾರೆ. ಆ ತಿಪ್ಪಣ್ಣ ಬಡಿಗೇರ್ ಅನ್ನೋಂಥ ವ್ಯಕ್ತಿಗೆ 2019 ಇಸ್ವಿ ಜನವರಿಯಿಂದ ಏಪ್ರಿಲ್ 4 ತಿಂಗಳು ಮಾಧವ್ ಗೋಶಾಲೆ ಪರಿಸರದೊಳಗೆ ಇದ್ದ ಆತ ಪ್ರತಿನಿತ್ಯ ತಾಜಾ ಗೋಮೂತ್ರವನ್ನ ತಾನೇ ಸಂಗ್ರಹ ಮಾಡಿ, ಗೋವಿಗೆಲ್ಲ ಮೈ ಒರೆಸಿ, ಗೋ ಸ್ಪರ್ಶ ಮಾಡಿ, ಅದ್ರ ಸೇವೆ ಮಾಡಿ, ಗೋಮೂತ್ರ ಔಷಧಿಯನ್ನ ಸೇವಿಸೋದ್ರಿಂದ ಅವನ ಕ್ಯಾನ್ಸರ್ ಗುಣ ಆಗಿದೆ. ಇದು ಕಲಬುರಗಿ ಉದಾಹರಣೆ ನಾನು ಹೇಳ್ತಾ ಇದ್ದೆ. ಮೊದಲನೇ ಸ್ಟೇಜ್ನಾಗಿತ್ತು, ಯಾವುದೇ ಸ್ಟೇಜ್ ಇರಲಿ, ಆದ್ರೆ ನಮ್ಮಲ್ಲೊಂದು ರಿಸಲ್ಟ್ ಅದ, ಇಲ್ಲ ಸಕ್ಸಸ್ ಸ್ಟೋರಿ ಅದು. ಹೀಗಾಗಿ ಆಗೋದು ಯಾರಿಗೂ ಬೇಡ, ಆಗ್ಬಾರ್ದಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು, ಗೋಮೂತ್ರವನ್ನ ಸೇವಿಸ್ಬೇಕು. ಗರ್ಭಿಣಿ ಮಹಿಳೆಯರು ಗೋಮೂತ್ರ ಸೇವಿಸಬಾರ್ದು, ಇದು ಒಂದು ಎಚ್ಚರಿಕೆ ವಹಿಸ್ಬೇಕು. ಮತ್ತೆ 5 ವರ್ಷ ತನಕ ಯಾವುದೇ ಮಗುವಿಗೆ ಸಾಮಾನ್ಯವಾಗಿ ಏನು ಸಮಸ್ಯೆ ಬರಲ್ಲ. ಯಾಕಂದ್ರೆ ಯಾವಾಗ ಅವರು ಹೊರಗೆ ಹೋಗಿ ಆಟ ಆಡೋಕೆ ಶುರು ಮಾಡ್ತಾರೆ, ಅವಾಗೆ ಹೊರಗಿಂದ ಇದಕ್ಕೆ ಹೋದಾಗೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಬರೋಕೆ ಶುರು ಆಗ್ತಾವ. 5 ವರ್ಷದ ಮಗುವಿಗೆ ಯಾವುದು ಏನೂ ಕೊಡೋ ಅವಶ್ಯಕತೆ ಇಲ್ಲ. ಪಂಚಗಳು ಕೊಡಬೇಕಾಗಿತ್ತು ಅಂದ್ರೆ ನಾವು ತಾಯಿ ಗರ್ಭದೊಳಗಿದ್ದಾಗೆ ಈ ಎಲ್ಲಾ ಪಂಚಗವ್ಯಗಳು, ಗರ್ಭ ಸಂಸ್ಕಾರ ಅಂತ ಹೇಳದ. ಆದ್ರೆ 9 ತಿಂಗಳು ಗರ್ಭಿಣಿ ಮಹಿಳೆ ಏನೇನ್ ತಗೋಬೇಕು, 3ನೇ ತಿಂಗಳು ಏನ್ ಆಹಾರ ತಗೋಬೇಕು, 4ನೇ ತಿಂಗಳು ಯಾವ ಗವ್ಯ ತಗೋಬೇಕು, ಈ ರೀತಿ ಎಲ್ಲ ಕೋರ್ಸ್ ಅದ. ಅದು ಅದ್ರೊಳಗ ಬಹಳ ಪ್ರಮುಖ ಪಾತ್ರ ವಹಿಸಂತದ್ದು ಯಾವ್ದಪ್ಪ ಅಂದ್ರೆ ಈ ಪಂಚಗವ್ಯನೇ. ಹೀಗಾಗಿ ಈ 5 ಗವ್ಯಗಳನ್ನ ನಾವು ಸೇವಿಸಿ ನಮ್ಮ ಜೀವನವನ್ನ ಗೋ ಆಧಾರಿತ ಜೀವನವನ್ನಾಗಿ ನಾವು ಮಾಡ್ಕೊಳ್ಳೋದ್ರ ಮೂಲಕ ನಾವು ರೋಗ ಮುಕ್ತ ಜೀವನ ನಡೆಸಬಹುದು. ಅದರಿಂದ ಏನೊಂದು ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ ನಾವು ಕೊಡ್ಬೋದಂದ್ರ, ಈ ಎಲೋಪತಿ ಕಂಪನಿದ ಏನೊಂದು ಮಾಫಿಯಾ ಅದ, ಆ ಔಷಧಿಗಳು ಏನೊಂದು ಮಾಫಿಯಾ ಅದ, ಅದನ್ನ ತಡೆಗಟ್ಟು ನಾವು ಆರೋಗ್ಯವಾಗಿ ರೋಗ ಮುಕ್ತ ಜೀವನ ನಡೆಸೇವೆ ಅಂತಂದ್ರೆ ಅದು ಈ ದೇಶಕ್ಕೆ ನಾವು ಕೊಡಬಹುದಾದಂತ ಅತಿ ದೊಡ್ಡ ಕೊಡುಗೆ ಅದ ಈಗಿನ ಸಂದರ್ಭದೊಳಗೆ. ಅದು ಬಹಳ ಸುಲಭ ಮತ್ತು ಸರಳವಾಗಿ ನಾವು ಮಾಡ್ಬೋದಂದ್ರೆ ಕೇವಲ ಗೋಮಾತೆಯಿಂದ ಮಾತ್ರ. ಅದಕ್ಕೆ ನಾವು ಬಾಡಿ ಸೋಪ್ ಬಳಸೋದು ಬೇಡ. ಅದ್ರ ಬದಲಾಗಿ ಗೋವಿನ ಸಗಣಿ, ಕಡಲೆ ಹಿಟ್ಟು, ಗೋಮೂತ್ರ ಅರ್ಕ ತಗೊಂಡು ನಾವು ಸ್ನಾನ ಮಾಡು. ಒಂದು ಮುಚ್ಚಳ ಗೋಮೂತ್ರ ಅರ್ಕ ನೀವು ಸ್ನಾನದ ನೀರೊಳಗೆ ಹಾಕೊಂಡು ಸ್ನಾನ ಮಾಡ್ರಿ. ಈಗೆಲ್ಲ ಬಾಡಿ ಸ್ಪ್ರೇ ಬಳಸ್ತಾರೆ. ಈ ಬಾಡಿ ಸೋಪ್ಲಿಂದ ನಾವೆಲ್ಲ ಸ್ನಾನ ಮಾಡೋದು, ಅವು ನಮ್ಮ ರೋಮ ಕುಪ್ಪುಗಳು, ರಂಧ್ರ ಏನದಾವಲ್ಲ ಚರ್ಮದೊಳಗೆ, ಅವೆಲ್ಲ ಮುಚ್ತಾವ. ಆ ಮುಚ್ಚೋದ್ರಿಂದ ಶರೀರದ ದುರ್ಗಂಧ ಬರ್ತದೆ. ಆ ದುರ್ಗಂಧ ಬರಬಾರ್ದು ಅಂತೇಳಿ ಮತ್ತ ಕ್ಯಾ ಚಲ್ ರहा है ಅಂದ್ರೆ ಫಾಗ್ ಚಲ್ रहा है. 1.5 से 2 से ಅವೆಲ್ಲ ಬಾಡಿ ಸ್ಪ್ರೇ ತಗೊಂಡು ನಾವು ಪುಸ್ ಅಂತ ಮೈಗೆಲ್ಲ ಹೊಡ್ಕೋತೀವಿ. ಅದಕ್ಕೆ ಬರಬಾರ್ದು ಅಂದ್ರೆ ಏನು, ಬರ್ಲಾರ್ದಂಗ ನಾವು ನೋಡ್ಕೊಳ್ಳೋದು. ಬಾಡಿ ಸ್ಪ್ರೇ ಬೇಕೇ ಆಗಿಲ್ಲ ನಮ್ಗೆ. ಈಗ ಅವಶ್ಯಕತೆ ಯಾಕೆ ಬೀಳತ್ತದ, ನಮ್ಮ ಶರೀರದ ದುರ್ಗಂಧ ಯಾಕದ. ನಾ 10 ವರ್ಷದಿಂದ ಬಾಡಿ ಸೋಪೆ ಬಳಸ್ತಾ ಇಲ್ಲ, ಅದು ಬಳಸ್ತಾ ಇದ್ದಾಗ ದುರ್ಗಂಧ ಬರ್ತಾ ಇತ್ತು. ಆದ್ರೆ ಈಗ ಸದ್ಯ ಬಹಳ ನನ್ನ ಚರ್ಮ, ನನ್ನ ಶರೀರ ಆರೋಗ್ಯ ಬಹಳ ಆರಾಮದ, ಬಹಳ ಸ್ವಸ್ಥವಾಗದ. ನಾವೆಲ್ಲರೂ ಬ್ರಷ್, ಪೇಸ್ಟು ಇದನ್ನೆಲ್ಲ ಬಳಸ್ತಾ ಇದ್ವಿ. ಈಗ ನೋಡ್ರಿ, ಒಂದು 30 ವರ್ಷ ಹಿಂದ ನಾವೆಲ್ಲ ನೋಡಿದಾಗ ಕಲಬುರಗಿ ಒಳಗ ಹಲ್ಲಿನ ಸಮಸ್ಯೆಗಳಾಗಿರ್ಬೋದು, ಹಲ್ಲಿನ ದವಾಖಾನೆಗಳು ಆಗಿರ್ಬೋದು,
ಹೆಚ್ಚಾಗ್ಯಾವ. ಬ್ರಷ್ ಪೇಸ್ಟ್ಲಿಂದ ನಮ್ಮ ಹಲ್ಲಿನ ಆರೋಗ್ಯ ಸರಿ ಆಗ್ತಿತ್ತು, ಈ ಕಡಿಮೆ ಆಗ್ಬೇಕಾಗ್ತಿತ್ತು ಅಂತಂದ್ರೆ ಈ ದವಾಖಾನೆಗಳು ಹೆಚ್ಚಾಗ್ಬೇಕಾಗಿತ್ತ ಕಮ್ಮಿ ಆಗ್ಬೇಕಾಗಿತ್ತು? ಕಮ್ಮಿ ಆಗ್ಬೇಕಾಗಿತ್ತು. ಆದ್ರೆ ಹೆಚ್ಚಾಗ್ಯಾವ. ಈ ಬ್ರಷ್ಲಿಂದ ನಾವೆಲ್ಲ 140 ಕೋಟಿ ಜನಸಂಖ್ಯೆ ಅದ ಈ ದೇಶದೊಳಗೆ. ಎಲ್ಲರೂ ಹಲ್ ತಿಕ್ಕೋತೀವಿ ಅಂತ ಅನ್ಕೊಂಡ್ರು ವರ್ಷದೊಳಗೆ ಒಂದ್ 2 ಬ್ರಷ್ ನಾವು ಬಳಸ್ತೀವಿ ಪ್ರತಿಯೊಬ್ಬರು. 140 ಗುಣಿಲೆ 2 280 ಕೋಟಿ ಬರೀ ಪ್ಲಾಸ್ಟಿಕ್ ಕಡ್ಡಿಗಳು ಬ್ರಷ್ ನಾವು ಎಸಿತಾ ಇದೀವಿ ಪ್ರಕೃತಿ. ಇಷ್ಟು ಪ್ರಮಾಣದ ಈ ಹಾನಿಕಾರಕ ವಸ್ತು ಪ್ರಕೃತಿಗೆ ಸೇರ್ಲತ್. ಅದ್ರ ಬದಲ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು? ಬೇವಿನ ಕಡ್ಡಿ ಒಲಿ ಒಳಗ ಆಕಳ ಕುಳ್ಳಿನಿಂದ ಅಡಿಗೆ ಮಾಡ್ತಿದ್ರು, ಆ ಬೂದಿ ಒಳಗ ಒಂದ್ ಸ್ವಲ್ಪ ಉಪ್ಪು ಹಾಕ್ತಿದ್ರು, ಅದ್ರಲಿಂದ ಹಲ್ಲು ಉಜ್ಜಿದ್ರು. ನಾ ರಾಜೀವ್ಭಾಯಿ ಅವ್ರ ಮಾತು ಕೇಳಿ ಈಗ 10 ವರ್ಷದಿಂದ ಬ್ರಷ್ ಬಳಸ್ತಾ ಇಲ್ಲ. ನನ್ನ ಹಲ್ಲು, ನನ್ನ ವಸುಡು, ನನ್ನ ಬಾಯಿ, ಇದ್ರದೆಲ್ಲದ ಆರೋಗ್ಯ ಬಹಳ ಚೆನ್ನಾಗದ. ಮತ್ತೆ ಏನಾದ್ರೂ ಇದು ತಪ್ಪಿ ನಾವ್ ಏನಾದ್ರೂ ಬೂದಿ ತಿಂದಿವಿ ಅಂತ ತಿಳ್ಕೊಡ್ರಿ ಮಂಜನ್, ಅದು ಹೊಟ್ಟೆ ಒಳಗೆ ಹೋಗ್ನು ಹೊಟ್ಟೆಯಲ್ಲಿರುವಂತ ಬ್ಯಾಕ್ಟೀರಿಯಾಗಳು, ವೈರಸ್ಗಳೆಲ್ಲ ಕೊಲ್ತದ. ಆದ್ರೆ ತಪ್ಪಿ ಏನಾದ್ರೂ ನಾವು ಪೇಸ್ಟ್ ನುಂಗ್ದಿವಿ ಅಂತಂದ್ರೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ ಡ್ಯಾಮೇಜ್ ಮಾಡ್ತದೆ. ಈಗ ಮಕ್ಕಳೆಲ್ಲ ಆರಾಮಿರ್ಲಿಲ್ಲ, ಬಹಳ ಸಿಡಿಸಿಡಿ ಮಾಡ್ತಾ ಇದ್ವು, ಅಳ್ತಿದ್ವು ಅಂತಂದ್ರ ಮಂತ್ರ ಹಾಕೋರ್ ಹತ್ರ ಒಯ್ತಿರೋ, ಚಿಟಿ ಕಟ್ತಾರ ತಾಯ್ತಾ, ಅವ್ರ ಪೇಪರ್ ಒಳಗ ಬೂದಿ ಕೊಡ್ತಾರ. ಆದ್ರೆ ಈ ಸದ್ಯ ಬೂದಿ ಕೊಡ್ಲತ್ತಿದ್ ಯಾವ್ದಪ್ಪ ಅಂದ್ರ ಉದಿನ ಕಡ್ಡಿ ಬೂದಿ ಕೊಡ್ಲತ್ತಾರ ಅವ್ರು. ನಿಜವಾಗಿಯೂ ಅವ್ರು ಕೊಡ್ಬೇಕಾಗಿದ್ದು ಏನಪ್ಪಾ ಅಂದ್ರ ಗೋವಿನ ಸಗಣಿ, ಅದು ಸುಟ್ಟ ಮ್ಯಾಗ ಏನ್ ಬೂದಿ ಬರುತ್ತಲ್ಲ ಆ ಬೂದಿ. ಈಗ ಆರೋ ನೀರ್ ಕುಡಿತಾ ಇದೀವಿ, ಫಿಲ್ಟರ್ಡ್ ನೀರು, ಅದು ಬಹಳ ಡ್ಯಾಮೇಜ್ ಮಾಡುತ್ತೆ ನಮ್ಮ ಬಾಡಿ. ಅದು ಮಾಡಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ 1 ಚಮಚ ಯಾವ್ದೇ ನೀರ್ ತಗೊಳ್ರಿ, 1 ಚಮಚ ಬೂದಿ ಹಾಕ್ಳದ್ ಹುಳು ಸುಟ್ಟ ಮ್ಯಾಗ ಏನ್ ಬೂದಿ ಬರ್ತದೆ, ನೀರಿನೊಳಗೆ ಹಾಕ್ರಿ, ಫುಲ್ ಫಿಲ್ಟರ್ ಆಗ್ತದೆ. ನಮ್ಮ ಮನೆಯೊಳಗೆ ಭೀಮಾ ನದಿ ನೀರೇ ಕುಡಿತೀವಿ ನಾವು, ಮಳೆಗಾಲ ಚಳಿಗಾಲ ಬ್ಯಾಸಿಗೆ ಅದೇ ನೀರು. 10 ವರ್ಷದಲ್ಲಿ ನಂಗೆ ಏನು ನೀರಿನಿಂದ ಏನೂ ಸಮಸ್ಯೆ ಆಗಿಲ್ಲ, ಡೆಂಗೂ ಆಗಿಲ್ಲ, ಬೇರೆ ಯಾವುದೇ ರೋಗ ಬಂದಿಲ್ಲ. ಅದ್ರೊಳಗ ಬೂದಿ ಹಾಕ್ತಿವಿ, ಪೂರ ಫಿಲ್ಟರ್ ಆಗ್ತದೆ. ಮತ್ ಒಂದೇನು ಆಶ್ಚರ್ಯ, ನೀವು ಪ್ರಯೋಗ ಮಾಡಿ ನೋಡ್ಬೋದು, ನೀವು ಬೂದಿ ಹಾಕ್ದಿರಿ ಅಂತಂದ್ರ ಬಹಳ ಸ್ವೀಟ್ ಆಗ್ತದೆ. ಸೇಮ್ ಆರೋ ಫಿಲ್ಟರ್ಡ್ ನೀರಿನ ಟೇಸ್ಟ್ ಹೆಂಗ್ ಬರ್ತಲ್ಲ, ಸೇಮ್ ಅದೇ ತರ ಟೇಸ್ಟ್ ಬರ್ತದೆ. ಇದೆಲ್ಲ ನಾವು ಪ್ರಯೋಗ ಮಾಡ್ಬೋದು. ನಾವೆಲ್ಲರ ಮಜ್ಜಿಗೆ ಕುಡಿಯೋಣ. ಬ್ಯಾಸಿಗೆ ಒಳಗೆಲ್ಲ ನಾವು ಪೆಪ್ಸಿ, ಕೋಕಾಕೋಲ ಅದೆಲ್ಲ ಕುಡಿತಾ ಇದೀವಿ, ಮಾಜಾ. ಅದ್ರ ಬದಲಾಗಿ ದೇಸಿ ಆಕಳ ಹಾಲು ಮನೆಗೆ ಬಂತಂದ್ರೆ ಎಲ್ಲಾನೇ ಆಗ್ತದೆ. ಹಾಲು ಬಂತ ಮೊಸರು ಆಗ್ತದೆ, ತುಪ್ಪ ಆಗ್ತದೆ, ಬೆಣ್ಣೆ ಆಗ್ತದೆ, ಮಜ್ಜಿಗೆ ಆಗ್ತದೆ. ನಮ್ಮ ಮಕ್ಕಳಿಗೆ 14 ವರ್ಷದವರೆಗೆ ನಾವು ಬೆಣ್ಣೆ ತಿನ್ಸೋಣ, ನಾವು ಮಜ್ಜಿಗೆ ಕುಡಿಯೋಣ, ಮೊಸರು ತಿನ್ನೋಣ, ತುಪ್ಪ ತಿನ್ನೋಣ. ಎಲ್ಲ ಸೇವಿಸ್ತಾ ಪರಿಸರ ಸಂರಕ್ಷಣೆ ಜೊತೆಗೆ ರೋಗ ಮುಕ್ತ ಜೀವನ ನಾವೆಲ್ಲರೂ ನಡೆಸೋಣ. ನಮ್ಮ ಜೀವನ ಗೋ ಆಧಾರಿತ ಜೀವನ ಆಗ್ಲಿ ಅಂತೇಳಿ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ತಾ ಇಲ್ಲಿ ಮಾತಾಡಕ್ ನನಗೆ ಅವಕಾಶ ಕೊಟ್ಟಂತ ಸ್ವಾಭಿಮಾನ್ ಸ್ವದೇಶಿ ಕೇಂದ್ರದ ನಮ್ಮೆಲ್ಲಾ ಸ್ವದೇಶಿ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ.